ದೇವರಾಜಣ್ಣವರು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಈ ಮಾರ್ಕಂಡೇಶ್ವರನ ಬೆಟ್ಟಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ಸ್ವತಂತ್ರ ಪೂರ್ವದಿಂದನೂ ಏನು ನಮ್ಮ ಇತಿಹಾಸ ಇರ್ತಕ್ಕಂಥ ಮಾರ್ಕಂಡೇಶ್ವರನ ಬೆಟ್ಟಕ್ಕೆ ನಾವು ಕಾಂಕ್ರೀಟ್ ರಸ್ತೆಯನ್ನು ಇನ್ನೊಂದು ಮತ್ತೊಂದು ಡೆವಲಪ್ಮೆಂಟ್ ವರ್ಕ್ಗಳನ್ನು ಮಾಡಿದ್ದೀರಿ. ಇದನ್ನು ಯುವಕರೆಲ್ಲ ನೋಡಿ ಅದನ್ನೇ ಸ್ಫೂರ್ತಿ ನಮ್ಮ ಮಾರ್ಕಂಡೇಶ್ವರನ ಬೆಟ್ಟ ಏನಿದೆ ಅದೇ ಕಾನ್ಸೆಪ್ಟಲ್ಲಿ ನಾವು ಇಲ್ಲಿ ಗಣೇಶೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಮಾರ್ಕಂಡೇಶ್ವರನ ಬೆಟ್ಟದ ಮೇಲೆ ಕಾಳಭೈರವೇಶ್ವರನ ಜೊತೆಯಲ್ಲಿ ಗಣೇಶ ಹೋಗ್ತಾ ಇರೋ ಥರ ಇವತ್ತೇನು ಕಾನ್ಸೆಪ್ಟ್ ಮಾಡಿದ್ದಾರೆ ಇದು ನಿಜಕ್ಕೂ ವಿಭಿನ್ನವಾದದ್ದು. ಮೊದಲನೇದಾಗಿ ಸಂದೇಶ್ ಮತ್ತು ಅವರ ಹುಡುಗರು ಭಾಳಷ್ಟು ಜನ ಯುವಕರು ಇದೆಲ್ಲ ಸೇರಿಕೊಂಡು ಒಂದು ಈ ಗಣಪತಿ ಧಾರ್ಮಿಕ ಹಬ್ಬವನ್ನು ಎಷ್ಟು ವಿಜೃಂಭಣೆಯಿಂದ ಮಾಡಿದ್ದಾರೆ ಅಂದರೆ ಭಾಳ ಸಂತೋಷ ಆಗುತ್ತೆ. ಮುನ್ಸಮ್ಮಣ್ಣ ಹೇಳಿದಾಗೆ ಮಾರ್ಕಂಡೆ ಒಕ್ಲೇರಿ ಅಂದರೆ ಮಾರ್ಕಂಡೇಶ್ವರ ಬೆಟ್ಟ ಮತ್ತು ಭಕ್ತ ಮಾರ್ಕಂಡೇಯನ ಕ್ಷೇತ್ರ ಅಂತಲೇ ಭಾಳ ಪ್ರಖ್ಯಾತಿ. ಅವರು ಸಂಸದರಾಗಿದ್ದಾಗ ನಾನು ಇಲ್ಲಿ SP ಆಗಿದ್ದಾಗ ಆ ಮಾರ್ಕಂಡೇಶ್ವರನ ಬೆಟ್ಟಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ಭಾಳಷ್ಟು ದಾನಿಗಳನ್ನ ಹಿಡಿದು ಬೆಟ್ಟ ಹತ್ತಬೇಕಾದ್ರೆ ಭಾಳ ಕಷ್ಟಪಡ್ತಿದ್ರು. ಆಗಿನ ಕಾಲಕ್ಕೆ ಅವರ ಸಂಸದರ ನಿಧಿಯಿಂದ ಮತ್ತು ಭಾಳ ಬೇರೆ ದಾನಿಗಳಿಂದ ಒಂದು 30 ಅಡಿಯಷ್ಟು ಅಗಲ ಒಂದು ಒಳ್ಳೆಯ ಸುರಕ್ಷಿತವಾದ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಿ ಮತ್ತು ಆ ಬೆಂಗಳೂರಿನಲ್ಲಿ ಒಂದು ಪರಿಣಿತ ಹೊಂದಿದಂಥ ಒಂದು ಕಂಪನಿಯವ್ರ ಜೊತೆ ಮಾತುಕತೆ ಮಾಡಿ ಕಂಪ್ಲೀಟ್ ಆ ಬೆಟ್ಟಕ್ಕೆ ಆ ದೇವಸ್ಥಾನಕ್ಕೆ ಮಾರ್ಕಂಡೇಶ್ವರ ಬೆಟ್ಟಕ್ಕೆ ಏನು ಬೇರೆ ಬೇರೆ ಬಣ್ಣಗಳು ಹೊಡೆದು ವಿರೂಪಗೊಳಿಸಿದ್ರು ಅದನ್ನು ಸುಮಾರು 1.5 ತಿಂಗಳಷ್ಟು ಕಾಲ ಅದನ್ನು ಸ್ಯಾಂಡ್ ಬ್ಲಾಸ್ಟಿಂಗ್ ಮಾಡಿಸಿ ಅದು ಒಂದು ಹೊಸ ದೇವಸ್ಥಾನ ಥರ ಅದಕ್ಕೊಂದು ಕಾಯಕಲ್ಪ ಕೊಡೋದ್ರಲ್ಲಿ ಒಂದು ಕಾರ್ಯ ಆಯಿತು. ಸೊ ಹಾಗಾಗಿ ಸಂದೇಶ್ ಅವರು ಯಾಕೆ ಈ ದಿನ ಯಾಕೆ ಅದನ್ನು ನೆನೆಸ್ಕೊಂಡ್ವಿ ಅಂದರೆ ಇವತ್ತು ಏನು ಗಣಪತಿನ ಇಲ್ಲಿ ಕೂರಿಸಿದ್ದಾರೆ, ಒಂದು ಭಕ್ತ ಮಾರ್ಕಂಡೇಯ ಯಮನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಶಿವಲಿಂಗನ ಬಂದು ಹೇಗೆ ಹಪ್ಕೊಳ್ತಾನೆ ಅದೇ ರೀತಿ ಗಣಪತಿ ಶಿವಲಿಂಗವನ್ನು ಹಪ್ಕೊಂಡಿರುವಂಥ ಒಂದು ಚಿತ್ರವನ್ನು ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಭಾಳ ಸುಂದರವಾಗಿ ಬಂದಿದೆ. ಅದ್ರ ಜೊತೆಗೆ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ, ಕಾಲಭೈರವನ ಮೇಲೆ ಕಾಲಭೈರವನ ವಾಹನ ಏನು ಕರಿ ನಾಯಿ ಇರುತ್ತೆ ಶ್ವಾನ, ಆ ಶ್ವಾನಗಳು ಸುಮಾರು 4-5 ಶ್ವಾನಗಳು ಆ ಗಣಪತಿನ ಕೂರಿಸ್ಕೊಂಡು ಹೇಳ್ಕೊಂಡು ಹೋಗೋಗೆ ಒಂದು ಚಿತ್ರವನ್ನು ರೂಪಿಸಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಸಂದೇಶ್ ಮತ್ತು ಎಲ್ಲ ಯುವಕರು ಏನಿದ್ದಾರೆ ಭಾಳ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಮಾಡಿ ಒಂದು ಇದನ್ನು ಮಾಡಿದಿರಿ. ಸೊ ಹಾಗಾಗಿ ನಿಮಗೆಲ್ಲ ಗಣಪತಿ, ಕಾಲಭೈರವ ಮತ್ತು ಶಿವ ಭಕ್ತ ಮಾರ್ಕಂಡೇಶ್ವರ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಮುನ್ಸಮ್ಮಣ್ಣನಿಗೆ ಕರೆದು ನಮಗೇನು ಅತಿ ಸತ್ಕಾರ ಕೊಟ್ಟಿದ್ರಿ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಕೋಲಾರ ತಾಲೂಕಿನ ಒಕ್ಲೇರಿ ಗ್ರಾಮದಲ್ಲಿ ವಿನಾಯಕ ಯುವ ಸೇನೆ ವತಿಯಿಂದ ವರ್ಷನೂ ವಿಭಿನ್ನ ರೀತಿಯಲ್ಲಿ ಗಣೇಶೋತ್ಸವವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಬಾರಿ ಕಾನ್ಸೆಪ್ಟನ್ನು ನಮ್ಮ ಸಂದೇಶವರು ಮತ್ತು ಎಲ್ಲ ಅವರ ತಂಡ ಟೋಟಲ್ ಮುಖಂಡ ಎಲ್ಲ ಒಟ್ಟಿಗೆ ಸೇರಿಕೊಂಡು ದೇವರಾಜಣ್ಣವರು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಈ ಮಾರ್ಕಂಡೇಶ್ವರನ ಬೆಟ್ಟಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ಸ್ವತಂತ್ರ ಪೂರ್ವದಿಂದನೂ ಏನು ನಮ್ಮ ಇತಿಹಾಸ ಇರ್ತಕ್ಕಂಥ ಮಾರ್ಕಂಡೇಶ್ವರನ ಬೆಟ್ಟಕ್ಕೆ ನಾವು ಕಾಂಕ್ರೀಟ್ ರಸ್ತೆಯನ್ನು ಇನ್ನೊಂದು ಮತ್ತೊಂದು ಡೆವಲಪ್ಮೆಂಟ್ ವರ್ಕ್ಗಳನ್ನು ಮಾಡಿದ್ದೀರಿ. ಇದನ್ನು ಯುವಕರೆಲ್ಲ ನೋಡಿ ಅದನ್ನೇ ಸ್ಫೂರ್ತಿ ನಮ್ಮ ಮಾರ್ಕಂಡೇಶ್ವರನ ಬೆಟ್ಟ ಏನಿದೆ ಅದೇ ಕಾನ್ಸೆಪ್ಟಲ್ಲಿ ನಾವು ಇಲ್ಲಿ ಗಣೇಶೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಮಾರ್ಕಂಡೇಶ್ವರನ ಬೆಟ್ಟದ ಮೇಲೆ ಕಾಳಭೈರವೇಶ್ವರನ ಜೊತೆಯಲ್ಲಿ ಗಣೇಶ ಹೋಗ್ತಾ ಇರೋ ಥರ ಇವತ್ತೇನು ಕಾನ್ಸೆಪ್ಟ್ ಮಾಡಿದ್ದಾರೆ ಇದು ನಿಜಕ್ಕೂ ವಿಭಿನ್ನವಾದದ್ದು. ಈ ಯುವಕರಿಗೆಲ್ಲ ಒಳ್ಳೆ ಭಗವಂತ ಗಣಪತಿ ಒಳ್ಳೆ ಶಕ್ತಿ ಕೊಡಲಿ. ದೇಶ ಧರ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇಂಥ ದಕ್ಷ ಅಧಿಕಾರಿಗಳು ನಮಗೆ ಬೇಕು. ಇಂಥ ದಕ್ಷ ಅಧಿಕಾರಿಗಳಿದ್ದಂಥ ಸಂದರ್ಭದಲ್ಲಿ ನಾವು ಕೋಲಾರಲ್ಲಿ ಮಾಡಿರ್ತಕ್ಕಂಥ ಇತಿಹಾಸ ನೀವು ನೋಡಿದ್ದೀರಿ. ಕ್ಲಾಕ್ ಟವರ್ ಇರ್ಬೋದು, ನಾವು ಯೋಗ ಡೇ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಯಾರು ಮಾಡೋಕ್ಕಾಗಲ್ಲ ಅಂತೇಳಿ ಯಾರು ಊಹೆ ಮಾಡ್ಕೊಂಡಿದ್ರು ಆಫ್ಟರ್ 74 ಇಯರ್ಸ್ ಆದಮೇಲೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ಕೋಲಾರ ಜಿಲ್ಲೆವರೆಗೆ ಆ ಕಾನ್ಸೆಪ್ಟ್ ಬರೋದಕ್ಕೆ, ಆ ಆಸೆ ಬರೋದಕ್ಕೆ ಏನಾದರೂ ಜಿಲ್ಲೆಗೆ ಮಾಡಬೇಕು ಅಂತ. ಅದು ಬಿಟ್ಟು ಬೇರೆ ಯಾರೇ ಬಂದ್ರೂ ಅವ್ರಿಗೆ ಜಿಲ್ಲೆಯವ್ರು ಬಿಟ್ಟು ಬೇರೆ ಯಾರೇ ಬಂದು ಇಲ್ಲಿ ಚುನಾವಣೆಗೆ ನಿಂತ್ಕೊಂಡ್ರೂ ಜನಪ್ರತಿನಿಧಿಗಳಾದ್ರೂ ಅವ್ರಿಗೆ ಆ ಕಾನ್ಸೆಪ್ಟ್ ಬರೋಲ್ಲ. ಅದಕ್ಕೋಸ್ಕರ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರಮೋಷನ್ ಸಿಕ್ಕಲಿ, ಭಗವಂತ ಒಳ್ಳೇದು ಮಾಡಲಿ, ಇನ್ನೂ ಉನ್ನತ ಮಟ್ಟದ
ಪೊಲೀಸ್ ಅಧಿಕಾರಿಯಾಗಿ ಈ ಕೋಲಾರ್ಗೆ ಮತ್ತು ಕರ್ನಾಟಕಕ್ಕೆ ದೇಶಕ್ಕೆ ಕೀರ್ತಿ ತರುವಂಥ ಕೆಲಸ ಮಾಡಲಿ, ಯುವಕರಿಗೂ ಮತ್ತು ಜೊತೆಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸ್ತೀನಿ.